ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರಾಮು. ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಂಗಳವಾರದ ಲಾಗ್ ಆಗಿರುತ್ತೆ. ನನ್ನ ಮಗಳು ಆಲ್ರೆಡಿ ಎದ್ಬಿಟ್ಟವಳೆ. ನಾನು ಎಬ್ಬಿಸೋಕ್ಕಿಂತ ಮುಂಚೆನೆ ಇವತ್ತು ಬೇಗನೆ ಎದ್ಬಿಟ್ಟವಳೆ. ಅವಳಿಗೋಸ್ಕರ ನಾಷ್ಟ ರೆಡಿ ಮಾಡಬೇಕು, ಅವಳಿಗೆ ಹಾಲು ಕಾಯಿಸ್ಕೊಡ್ಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮುಂದೆ ಏನ್ ನಾಷ್ಟ ಬೇಕು ಮುಂದೆ ನಿಂಗೆ ಇವತ್ತು? ಚಿತ್ರಾನ್ನ. ಅವಳು ಯಾವಾಗೂ ಚಿತ್ರಾನ್ನ ಕೇಳ್ತಿರ್ತಾಳೆ. ನಾನು ಇವತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಣ ಅಂತ ಇದ್ದೀನಿ. ಬನ್ನಿ ಹೇಗ್ ಮಾಡ್ತೀನಿ ಏನು ಅಂತೆಲ್ಲ. ಫಸ್ಟ್ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಟ್ಬಿಡ್ತೀನಿ. ಹಾಲು ಕಾಯಿಸ್ತೀನಿ. ನಾನು ನನ್ನ ಮಗಳು ನನ್ನ ಮಗ ಮೂರೇ ಜನ. ನನ್ನ ಹಸ್ಬೆಂಡು ಟ್ರಕ್ಕಿಂಗ್ಗೆ ಅಂತ ಹೋಗಿದ್ದಾರೆ ಬೆಳಗ್ಗೆ ಇವತ್ತು. ನಮ್ಮ ಮಾವ ಫಿಶಿಂಗಿಗೆ ಹೋಗಿದ್ದಾರೆ. ಅದರಿಂದ ನನ್ನ ಮಗಳು ಎದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು. ಹಂಗೆ ಹಾಲು ಬೇಕಾ ಮಗನೇ? ನಿಂಗೆ ಹಾಲು ನನಗೆ ಕಾಫಿ ಓಕೆನಾ? ಬೆಳಿಗ್ಗೆ ಎದ್ದು ಕಾಫಿ ಕುಡಿಯಿಲ್ಲ ಅಂದ್ರೆ ಒಂಥರ ಮೈಂಡೇ ಓಡಲ್ಲ. ಸ್ವಲ್ಪ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಆಮೇಲೆ ಮಾತಾಡಿವಂತೆ ಚಾರ್ಜ್ ಹಾಕೋಗು. ಏನ್ ಹೇಳ್ಬೇಕು ಹೇಳಿ? ಇವತ್ತು ನಮ್ಮ ಮಮ್ಮಿ ಪರೋಟ ಮಾಡ್ತಾಯಿತ್ತು. ಹೌದಾ? ನಿಂಗೆ ಇಷ್ಟನ ಪರೋಟ? ಎಷ್ಟು ಬೇಕು ನಿಮ್ಗೆ ಪರೋಟ? ಒಂದಷ್ಟೇನ ತಿನ್ನೋದು? ಪರೋಟ ಬೇಕು, ಲಾಲ ಬೇಕು. ಸರಿ. ಸ್ಕೂಲಿಗೆ ನೋಡಿ, ನಾನ್ ಮೈಕ್ ಹಾಕೊಂಡಿದೀನಿ ಅಂತ ಅವಳು ಮೈಕ್ ಹಾಕೊಂಡ್ರೆ ಅದು ಚಾರ್ಜೇ ಇಲ್ಲ. ಹಾಕಳಮ್ಮ. ಸ್ಕೂಲಿಗೊಂದು ಇಲ್ಲಿಗೊಂದಾ? ಸ್ಕೂಲಿಗೊಂದು ಇಲ್ಲಿಗೊಂದಾ? ಸರಿನಾ? ಬಿಸಿ ಬಿಸಿದೆ ಕುಡಿತೀಯಾ? ಆರ್ಸದ್ ಬೇಡ್ವಾ? ಫ್ರೆಂಡ್ಸ್, ನನ್ನ ಮಗ್ಳಿಗೆ ಹಾಲು ಕಾಯಿಸ್ಕೊಟ್ಟೆ, ಹಾಲು ಕುಡಿದ್ಲು. ಅಷ್ಟೊತ್ತಿಗೆ ಹಾಲು ಕುಡಿತಾ ಇದ್ಲು, ಅಷ್ಟೊತ್ತಿಗೆ ನನ್ನ ಮಗನು ಎದ್ ಬಂದ. ನೆಕ್ಸ್ಟ್ ಇವಾಗ ಅವನಿಗೆ ಹಾಲು ಕಾಯಿಸ್ಕೊಡ್ಬೇಕು. ಇವಾಗ ನಾನು ಕಾಫಿಗೆ ಅಂತ ಕಾಯಿಸ್ಕೊಂಡಿದ್ನಲ್ಲ, ಅದನ್ನೇ ಕೊಡ್ತೀನಿ ಅವನಿಗೆ. ಆಮೇಲೆ ನಾನು ಕಾಫಿ ಮಾಡ್ಕೊಂತೀನಿ. ಫಸ್ಟ್ ಅವ್ರಿಬ್ರು ಕೊಟ್ಟು ಸಮಾಧಾನ ಮಾಡ್ಬಿಟ್ರೆ ನನ್ಗೆ ಕೆಲಸ ಮಾಡ್ಕೊಳಕ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೂತವ್ರು ನೋಡಿ ಫ್ರೆಂಡ್ಸ್ ಇಬ್ರು. ಅವನು ಈಗ ಎದ್ದು ಬಂದು ಹಂಗೆ ಕೂತವನು ಹಾಲು ಕುಡಿಯಕ್ಕೆ. ನೀರ್ ಕುಡ್ಕೊಂಡ್ ಬಂದ. ಕುಡಿತಾ ಇರ್ತದೆ. ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಎಲ್ಲ ಏನ್ ಎತ್ತಿಕೊಳ್ಳಲ್ಲ, ಹಂಗಂಗೆ ಹೆಚ್ಚೆ ಹಂಗಂಗೆ ಏನೇನ್ ಹಾಕ್ತೀನಿ ತಗೊಂಡು ಅದಕ್ಕೆ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗನಿಗೆ ಕೊಡೋದ್ರಿಂದ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಉಪ್ಪು, ಒಂದ್ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಹಾಕ್ತೀನಿ. ಅಲ್ಲೆಲ್ಲೋ ಇಕ್ಕಿದೀನಿ, ಹುಡಿ ಕೊಡ್ತೀನಿ ನಡಿ. ನನ್ ಮಗಳು ನನ್ಗೆ ಆವಾಜ್ ಆಗ್ತವಳೆ, ಅವಳಿಗೇನೋ ಬಳೆ ಬೇಕು ಅಂತ ಹೇಳಿ. ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ, 1 ಸ್ಪೂನ್. ಯಾಕಂದ್ರೆ ಸಾಫ್ಟ್ ಬರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಕೊಂತ ಇದ್ದೀನಿ. ಅದನ್ನು ಸಣ್ಣದಾಗಿ ಚಿಕ್ಕಂತ ಇದ್ದೀನಿ. ಆಮೇಲೆ ಕೊಡ್ತೀನಿ ರಮ್ಮ. ಅದರಿಂದ ಇವಾಗ ಅದು ಗೋಧಿ ಹಿಟ್ಟು ಬೇಗ ಜೀರ್ಣ ಆಗಲ್ಲ ಮಕ್ಳಿಗೆ, ಅದಕ್ಕೋಸ್ಕರ ಶುಂಠಿ ಹಾಕ್ತೀನಿ, ಜೀರ್ಣ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು. ತಗೊಂಬಂದ್ ಸಿಂಕಿಗೆ ಹಾಕಪ್ಪ. ನನ್ ಮಗ ಹಾಲು ಕುಡುದ್ನಂತೆ. ಅಮ್ಮ ಆಲಿ ಅಂತ ಅವನು. ಆಲಿ ಅಂದ್ರೆ ಖಾಲಿ ಅಂತ. ಅವ್ನ ಭಾಷೆ ಇನ್ನು ಯಾರಿಗೂ ಅರ್ಥ ಆಗಲ್ಲ, ನನಗೆ. ನಾನು ಹೆಂಗೆ ಅಂದ್ರೆ ರಾತ್ರಿ ಒಂದು ತಿಂಡಿ ಯೋಚನೆ ಮಾಡಿರ್ತೀನಿ, ಬೆಳಗ್ಗೆ ಅಡಿಗೆ ಮನೆಗೆ ಬಂದಾಗ ಒಂದ್ ತಿಂಡಿ ಯೋಚನೆ ಮಾಡ್ಬಿಟ್ಟು ಮಾಡ್ತೀನಿ. ಕೊಡ್ತೀನಿ ನಡಿ, ಕುತ್ಕೊ.
ಸರಿನಾ? ವಿದ್ಯುತ್ ಕಿಸು ಮನೆಗೆ ಹೋಗೋದು ಅಂದ್ರೆ ಇಷ್ಟ ಫ್ರೆಂಡ್ಸ್. ಯಾಕೆಂದ್ರೆ ಅಲ್ಲಿ ಏನು ಹೋಮ್ವರ್ಕ್ ಕೊಡಲ್ಲ, ಮತ್ತೆ ಆಟ ಆಡಕ್ ಬಿಡ್ತಾರೆ, ಏನು ಹೇಳ್ಕೊಡಲ್ಲ ಏನು. ಹೌದಾ? ಹಿಂಗ್ ತಿರ್ಕೊಂಡು ಅವಳ ಮಧ್ಯ ಇವನೊಬ್ಬ ಅವಳಿಗೆ ರೆಡಿ ಮಾಡ್ಬೇಕಾರೆ ಮ್ಯಾ 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 ಅನ್ಕೊಂಡು ಓಡಾಡ್ತಿರ್ತಾನೆ. ಇವತ್ತೆಲ್ಲೋ ಅವ್ನ್ ನೀರ್ ಬಾಟ್ಲು ಸಿಕ್ಬಿಟ್ಟೈತೆ ಅಂತ ನೀರ್ ಬಾಟ್ಲ್ ಹಾಕೊಂಡ್ ಓಡಾಡ್ತಾವ್ನೆ. ಅವನ್ನ ಕಳಿಸ್ಬೇಕು ಫ್ರೆಂಡ್ಸ್. ಅವ್ರನ್ನ ಕಳ್ಸಿದ್ರೆ ನನಗೆ ಮನೆ ಕೆಲ್ಸಗಳಾಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಮಾ 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 ಅಂತ ಹಿಂದೆ ಓಡಾಡ್ತಾನೆ ಇರ್ತಾನೆ. ಒಂದ್ ಹಾಕಿದೀನಿ ಅಲ್ಲಿ. ಇರು ಕೆರ್ಕಬೇಡ, ಕೆರ್ಕಬೇಡ. ಆಗೋಯ್ತು ಇರು ಬಂಗಾರಿ. ನಿಂಗ್ ರೆಡಿ ಮಾಡಿದೀನಿ. ಈಗ ನೆಕ್ಸ್ಟ್ ಬನ್ನಿ ಅವಳು ಬಾಕ್ಸಿಗೆ ರೆಡಿ ಮಾಡ್ಬಿಡ. ಚಿತ್ರಾನ್ನ ಮಾಡಿ ಟೊಮೊಟೊ ಬಾತ್ ಮಾಡಿದೀನ, ನಂಗ್ ಚಪಾತಿ ಮಾಡ್ಕೊಡಮ್ಮ ಅಂತ ಕೇಳ್ತಾಳೆ. ಈ ಮಕ್ಕಳು ಯಾವಾಗ ಏನ್ ಕೇಳ್ತಾರೆ ಅಂತಾನೆ ಗೊತ್ತಾಗಲ್ಲ ಫ್ರೆಂಡ್ಸ್. ನಾವು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲಾ ಮಾಡ್ತೀವಿ. ಅವ್ರಿಲ್ಲ ನನ್ಗ ಇದಿಷ್ಟ ಇಲ್ಲ ಅದಿಷ್ಟ ಇಲ್ಲ ಅಂತ ಅಂತಾರೆ. ಅವಳು ಮನೇಲಾದ್ರೆ ಅಷ್ಟ್ ತಿನ್ನಲ್ಲ, ಸ್ಕೂಲಿಗೆ ಕಳ್ಸಿ ಫುಲ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಬಿಡ್ತಾಳೆ. ತಿಂತಾಳೋ ಎಸಿತಾಳೋ ಒಂದು ಗೊತ್ತಿಲ್ಲ. ತಿನ್ನೋವರ್ಗು ಸ್ವಲ್ಪ ಫ್ರೆಶ್ ಆಗಿ ಇರುತ್ತೆ. ಅಂದ್ರೆ 2 ಹಾಕಿ ಕಳ್ಸಿದ್ರೆ 2 ಫುಲ್ ತಿನ್ಕೊಂಡ್ ಬಂದಿರ್ತಾಳೆ. ಈ ಟ್ರಿಕ್ ನನ್ಗೂ ಗೊತ್ತಿರ್ಲಿಲ್ಲ, ಯಾರೋ ಹೇಳಿದ್ರು, ಅಂದ್ರೆ ನಮ್ಮ ಅಕ್ಕನ ಯಾರೋ ಹೇಳಿದ್ರು, ಅದರಿಂದ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ಲಂಚ್ ಬಾಕ್ಸಿಗೆಲ್ಲ, ಅಂದ್ರೆ ಫಸ್ಟ್ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ, ಮನೇಲಿ ಇಟ್ರೋಳು ಯಾವಾಗ್ಲೂ ಕಟ್ ಮಾಡಿ ಕೊಡ್ತಿದ್ದೆ. ಬಟ್ ಇವಾಗ ಸ್ಕೂಲ್ಗೆ ಹೋಗೋದ್ರಿಂದ ಅಲ್ಲೇ ತಿನ್ ಬರ್ತಾಳಲ್ವಾ, ಒಂದೊಂದ್ಸಲ ಅಲ್ಲೇ ತಿನ್ ಬರ್ತಾಳೆ, ಇಲ್ಲ ಮನೆಗ್ ತಗೊಂಬಂದ್ ತಿಂತಾಳೆ. ಅದು ತಿನ್ಬೇಕಾದ್ರೆ ಫಸ್ಟ್ ಡೇ ಏನ್ ಮಾಡಿದ್ದೆ, ಹಂಗೆ ಹಾಕಳ್ಸ್ಬಿಟ್ಟಿದ್ದೆ, ಉಪ್ಪು ನೀರಲ್ಲಿ ಏನ್ ನೆನ್ಸಿರ್ಲಿಲ್ಲ, ಬ್ಲಾಕ್ ಆಗಿ ಹೋಗಿತ್ತು. ಅಮ್ಮ ಇದು ಯಾಕೋ ಚೆನ್ನಾಗಿಲ್ಲಮ್ಮ, ಕೆಟ್ಟೋಗೈತಮ್ಮ ಅನ್ಕೊಂಡ್ 1 ಲೋಟ ಹಾಲು ಕೊಟ್ಟಿದ್ದೀನಿ ಇವತ್ತು. ಅವಳು ಹಾಲು ಕುಡ್ದಿದ್ದಿನ ಜಾಸ್ತಿ ತಿನ್ನಲ್ಲ, ಎಷ್ಟ್ ತಿಂತಾಳ ಅಷ್ಟನ್ನ ತಿನ್ಸ್ಬಿಟ್ಟು ಕಳಿಸ್ತೀನಿ ನಾನು. ಯಾಕೆಂದ್ರೆ ಅದು ಬಸ್ಸಲ್ಲಿ ವ್ಯಾನಲ್ಲಿ ಹೋಗೋದ್ರಿಂದ ಹಾಲು ಕುಡ್ಬಿಟ್ಟು ನಾಷ್ಟ ತಿನ್ಬಿಟ್ರೆ ಅಮ್ಮ ವಾಂತಿ ಆಗ್ಬಿಡುತ್ತಮ್ಮ, ನಂಗೆ ಬೇಡಮ್ಮ ತಿಂಡಿ ಅಂತ ಅಂತಿರ್ತಾಳೆ. ಅದಕ್ಕೆ ನಾನು ಡೈಲಿ ಹಾಲು ಕೊಡೋದಿಕ್ ಹೋಗಲ್ಲ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ಲಲ್ಲ ಅಂತ ಹೇಳ್ಬಿಟ್ಟು ಹಾಲು ಕೊಟ್ಟಿದ್ದೀನಿ. ಹಾಲು ಕುಡ್ದಿದ್ದಾಳೆ. ನೆಕ್ಸ್ಟ್ ತಿಂಡಿ ತಿನ್ಸ್ತೀನಿ ಫ್ರೆಂಡ್ಸ್. ಅದ್ 2 ತುತ್ತಾಗ್ಲಿ 3 ತುತ್ತಾಗ್ಲಿ ಸ್ವಲ್ಪ ಇವ್ರಿಬ್ರಿಗೂ ಟಿವಿ ನೋಡ್ಕೊಂಡೆ ಊಟ ತಿನ್ಸ್ಬೇಕು. ಫಸ್ಟ್ ಊಟ ತಿನ್ಬೇಕು ಅಂದ್ರೆ ಮೊಬೈಲೇ ಕೇಳ್ತಾ ಇದ್ರಲ್ವಾ, ಇವಾಗ ಅದಕ್ಕೆ ಟಿವಿ ಹಾಕ್ಬಿಡ್ತೀವಿ. ಅಪ್ಪ ಬಂದ್ಬಿಟ್ಟೈತೆ. ಹಿಟ್ಟೆ ಆಗ್ಲಿ, ಅಕ್ಕಿ ಹಿಟ್ಟೆ ಆಗ್ಲಿ, ಮತ್ತೆ ರಾಗಿ ಹಿಟ್ಟೆ ಆಗ್ಲಿ, ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ರೆ ಹುಳ ಆಗಲ್ಲ.
ಮಗ್ನೆ ಏನ್ ಬೇಕಪ್ಪ? ಮೊಸರ ಖಾಲಿ, ಮೊಸರು ಖಾಲಿ. ನೋಡಿ ಫ್ರೆಂಡ್ಸ್, ನನ್ ಮಗ ಆ ಮೊಸರು ತಿಂದ್ಬಿಟ್ಟು ಹೆಂಗ್ ಮಾಡ್ಕೊಂಬಂದ. ಅಪ್ಪ ಸಾಕಪ್ಪ. ಅವಾಗ ಏನಾರು ಮಾಡ್ಬೇಕು ಅನ್ಸರ ಅಲ್ಲೇ ಎಲ್ಲ ಹೆಚ್ಕೊಳ್ಳೋದು ತುರ್ಕೊಳ್ಳೋದು ಎಲ್ಲ ಮಾಡ್ಕೊ. ಜೀಯ ಬೇಕಾ? ಜೀರಿಗೆ ಒಂದ್ 4 ಕಾಳು ಮಾಡಿ, ಒಂದ್ 2 ಕಡಲೆಪಪ್ಪು. ಚಪಾತಿ ರೆಡಿ ಆಯ್ತು, ಬನ್ನಿ. ಅದೇನೋ ಫಸ್ಟ್ ತುತ್ತು ದೇವರಿಗೆ ತಿಟ್ಟು ಅಭ್ಯಾಸ ಇದು ನನ್ಗೆ. ನಮ್ಮಪ್ಪ ನೋಡಿ ನೋಡಿ ಕಲ್ತಿರೋದು. ನಮ್ಮಪ್ಪನೂ ಹಂಗೇನೆ, ಫಸ್ಟ್ ತುತ್ತು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ತಿಂತಾರೆ. ಹಳೆ ಕಾಲದವರೆಲ್ಲ ಹಂಗೆ ಅಲ್ವಾ ಮಾಡ್ತಿದ್ದಿದ್ದು, ಅಜ್ಜಿದಿರು ತಾಗ್ತಿರಲ್ಲ, ಅವ್ರನ್ನ ನೋಡಿ ನೋಡಿ ಕಲ್ತಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್ ಕಾಂಬಿನೇಷನ್, ಮೆಂತ್ಯ ಪರೋಟ ಮತ್ತೆ ಚಟ್ನಿ, ಕಾಯಿ ಚಟ್ನಿಗೆ. ಫ್ರೆಂಡ್ಸ್, ಇವತ್ತೊಂದು ಕೊರಿಯರ್ ಬಂದೈತೆ. ಏನು ಅಂದ್ರೆ ನನ್ನ ಹಸ್ಬೆಂಡ್ ಪಾಸ್ಪೋರ್ಟ್ ಬಂದೈತೆ, ನಾನು ಓಪನ್ ಮಾಡಿಲ್ಲ. ಅವರು ಅದೇ ಟ್ರೆಕ್ಕಿಂಗ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಕೊಟ್ಟು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ಬೇಕು. ಇದು ಅವ್ರ ಕನ್ಸಾಗಿತ್ತು ಈ ಪಾಸ್ಪೋರ್ಟ್, ಆಯ್ತಾ. ಅವರು ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತು. ಈ ಮಂತ್ ಒಂದ್ ಟ್ರಿಪ್ಪಿಗೆ ಹೋಗಕ್ಕೆಲ್ಲ ಪ್ಲಾನ್ ಮಾಡಿ ಬೇಗ ಬೇಗ ಮಾಡಿಸ್ಕೊಂಡ್ರು. ಬಟ್ ಪಾಸ್ಪೋರ್ಟ್ ಬರೋ ಡಿಲೇ ಆಯ್ತು ಅಂತ ಕ್ಯಾನ್ಸಲ್ ಮಾಡೋರೆ. ಫೈನಲಿ ಬಂದೈತೆ. ಅವರು ಕನ್ಸು ನನ್ಸಾಗೈತೆ. ಅವ್ರು ಬಂದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕು. ನಿಮ್ಗೂ ತೋರಿಸ್ತೀನಿ. ಬಾರಮ್ಮ. ಇಲ್ಲ ಅಳ್ಕೊಂಡ್ ಕೂತೋಳ, ವಾಂಟಿ ಕರ್ಕೊಂಡ್ ಹೋಗ್ತೀನಿ ಅಂತೈತಂತೆ, ಅದಕ್ಕೆ ಅವ್ರ ಅಪ್ಪನ್ ಕಳಿಸ್ತೀನಿ. ಅಯ್ಯೋ ಹಂಗೇನೆ ಯಾವಾಗ್ಲೂ ಚಿಂತೆ ಇರದೆ. ಪಾಸ್ಪೋರ್ಟಾ ಯಾವಾಗಿಂದ ಮತ್ತೇನ ಲೆಟ್ರ್ ಒಂದಲ್ಲಿ ಸರ್ಪ್ರೈಸ್. ಹಂಗೂ ಇವತ್ತು ಕೊಡೋದ್ ಬೇಡ ಅನ್ಕೊಂಡಿದ್ದೆ. ಸ್ಪೀಡ್ ಪೋಸ್ಟ್ ಇದು. ಒರಿಜಿನಲ್ ಪಾಸ್ಪೋರ್ಟ್ ಅಫಿಷಿಯಲ್ ಬೆಂಗಳೂರು 85 ರೋಡ್ ಬ್ರಾಕ್ ಕೋರಮಂಗಲ. ಇದು ನಂದು ಪಾಸ್ಪೋರ್ಟ್. ಸೀಲ್ ಆಗ್ತಾರೆ ಆ ದೇಶದ್ದು. ನಾವು ಯಾವ ದೇಶಕ್ಕೆ ಹೋಗ್ತೀವೋ ಅಲ್ಲಿ ಇಮಿಗ್ರೇಷನ್ ಅಂತ ಮಾಡ್ತಾರಲ್ಲ, ಸೊ ಅಲ್ಲಿ ಒಂದು ಸೀಲ್ ಆಗ್ತಾರೆ, ಹಿಂಗೆ ನೀನ್ ಈ ದೇಶಕ್ಕೆ ಬಂದಿದ್ದೆ ಅಂತ. ತಿರ್ಗಿ ಆ ಕಡೆಯಿಂದ ನಾವು ರಿಟರ್ನ್ ಬರ್ಬೇಕಾದ್ರೆ ಆ ಕಡೆ ಇನ್ನೊಂದು ಹಾಕ್ತಾರೆ. I funded my original Indian passport. ಏನನ್ನು ಇದು? ಏನನ್ನಿದು? ಮುಳ್ಳು ಐತೆ ಮತ್ತೆ ಮೇಲೆ.
ಕಾಯ್ತಾವ್ರೆ ಬಕ ಪಕ್ಷಿಗಳು ಕಾಯ್ದಂಗೆ ಕಾಯ್ತಾವ್ರೆ. ಹಂಗೆ ಕಿತ್ಕೊ ಮಗನೇ, ಹಂಗೆ ಕಿತ್ಕೋ. ಬಿಚ್ಚನಾ ಬೀಜ ಇರ್ತದೆ, ಬೀಜ ಬಿಸಾಕ್ಬೇಕು. ಅವ್ಳ ಮಕ್ಕಳದ ರಿಯಾಕ್ಷನ್ ನೋಡೋದ್ ನಮ್ಮ ಕಚ್ಚು ಅದನ್ನ ರಸ ಬಂದ್ಬಿಟ್ರೆ ನೀನ್ ಪುಸುಕ್ ಅಂತಿದ್ದೀ. ನನ್ನ ಕೊಡು ಪಾಪ, ಮಗಿ ಕೊಡ್ರಿ ರೀ. ಇನ್ನ ಬಿಸ್ಕೊಡಿದ್ದು ನೀನು ಅನ್ನ ಇಸಕಿದೀಯ, ಅದಕ್ಕೆ ನೀರು ಬಂದಿರೋದು. ಇಲ್ಲ ಕಣ, ಎಲ್ಲರೂ ಸರಿ. ಬೀಜ ಇರ್ತದೆ, ಚುಗಿಬೇಕು. ತಗೋ. Pizza. Bella.